ಅಂತಾರಾಷ್ಟ್ರೀಯ ಮಹಿಳೆ ದಿನ ಯಾವತ್ತಿದೆ ಗೊತ್ತೇ ಆಗಿದ್ರು ಮಾರ್ಚ್ 7 ಯಾವತ್ತು ಸಂಡೆ ಮುಗಿತಲ್ವಾ. ಸೊ ಅಂತಾರಾಷ್ಟ್ರೀಯ ಮಹಿಳೆ ದಿನದ ಅಂಗವಾಗಿ ನಾವು ಈ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಬಗ್ಗೆ ಹೈಜೀನ್ ಬಗ್ಗೆ ಮೇಂಟೈನ್ ಮಾಡಬೇಕು. ಸೆಕೆಂಡು ವೈಟ್ ಡಿಸ್ಚಾರ್ಜ್ ಅದ್ರ ಬಗ್ಗೆ ನಾವು ಗಮನ ಕೊಡ್ತಿದ್ದೇವೆ. ನೀವು ಪ್ಯಾಡ್ ಯೂಸ್ ಮಾಡುವಾಗ 3 to 4 hours ಅಷ್ಟೇ ನೀವು ಯೂಸ್ ಮಾಡಬೇಕು. ಅப்புற ಯು ಹ್ಯಾವ್ ಟು ರಿಮೂವ್ ದ ಪ್ಯಾಡ್. ಇಟ್ ಕ್ಯಾನ್ ರೀಚ್ ಅಪ್ ಟು 5. ಏನಾಗ್ತಿದೆ ಅಂದರೆ ಕ್ಯಾನ್ಸರ್ಗಳ ಸಮಸ್ಯೆ ಹೆಚ್ಚಾಗ್ತಿದೆ. ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು. ಸೊ ನೀವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು ಯಾವಾಗಾದ್ರೂ ಒಂದ್ಸಲ. ಗಡ್ಡೆ ಏನಾದರೂ ಆಗ್ತಿದಾವ, ಏನಾದರೂ ಡಿಸ್ಚಾರ್ಜ್ ಇದೆನಾ ಅಂತ ಚೆಕ್ ಮಾಡ್ಕೋತಾ ಇರಬೇಕು. ಸರ್ವೈಕಲ್ ಕ್ಯಾನ್ಸರ್ ಅಂತಂದ್ರೆ ಏನು? ಗರ್ಭಾಶಯದ ಮುಖ ಇರುತ್ತಲ್ಲ, ಆ ಮುಖದ ಕ್ಯಾನ್ಸರ್ ನಾವೇನಂತ ಕರಿತೀವಿ, ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೀವಿ. ಅದಕ್ಕೆ HPV ವ್ಯಾಕ್ಸಿನ್ ಅಂತ ಹಾಕ್ತೀವಿ. ಅದನ್ನೆಲ್ಲ ಕೂಡ ನಿಮಗೆ ಒಂದು ಗಮನ ಇರಬೇಕಂತ ಹೇಳ್ತೀವಿ. ಮತ್ತೆ ಅದಕ್ಕಿಂತ ಮುಂಚೆ ಈ ಒಂದು ವ್ಯಾಕ್ಸಿನ್ ಅನ್ನ ಹಾಕೋಬೇಕು. ಸೊ ಮುಂದೆ ಏನಾದರೂ ಈ ತರ ಕ್ಯಾನ್ಸರ್ ಆಗುವ ಚಾನ್ಸಸ್ ಏನಾದರೂ ಇದ್ರೆ ಕಮ್ಮಿ ಆಗುತ್ತೆ. ಓಕೆ. ಮತ್ತೆ ಮಾನಸಿಕ ತೊಂದರೆಗಳು